ಮಹಾರಾಜರು ಅಂತ ಅಂದ್ಕೊಳ್ಳಲ್ಲ, ನಾನಂತೂ ಅಂದ್ಕೊಳ್ಳಲ್ಲ. ಏಕೆಂದರೆ ಅವರು ಮಹಾರಾಜರು ಇದ್ದಾಗ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಪ್ರಜಾ ಹಿತದ ರಾಜಕಾರಣ ನಾವು ಮಾಡ್ತಾ ಇದ್ದೀವಿ. ಈಗ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗಿದ್ದೀವಿ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಇರ್ತಕ್ಕಂಥ ನಾವು ಮಹಾರಾಜರು ಅಂತ ನಾವು ಭಾವಿಸೋದು. ಸರಿ, ಸ್ಪೀಕರ್ ಯಾರಂತ ಗೊತ್ತಿಲ್ಲ, ಬಹುತೇಕ ಸಚಿವರುಗಳು ಯಾರಂತ ಗೊತ್ತಿಲ್ಲ, ಅನ್ವೇಷಣೆ ಮಾಡಲಿಕ್ಕೆ ಇನ್ನೂ ಟೈಮ್ ಇದೆಯಲ್ಲ, ಇನ್ನೂ ಆಗಸ್ಟ್ 6ನೇ ತಾರೀಕು ಅಂತಿದೆ. ಅದಕ್ಕೆ ಏನಂತೆ ಏನು ಮಾಡಿದ್ರು ಕಾಂಗ್ರೆಸ್ನವ್ರನ್ನೇ ಮಾಡ್ತಾರೆ. ನಿಮ್ಮನ್ನು ಮಾಡ್ತೀವಿ ಅಂತ ಅವ್ರ ಕೈಯಲ್ಲ, ನಮ್ಮನ್ನು ಕರೆದ್ರು ನಾವು ಮಂತ್ರಿ ಆಗಕ್ಕೆ ಹೋಗಲ್ಲ. ಹಾಗಾಗಿ ಕಾಂಗ್ರೆಸ್ನವ್ರನ್ನೇ ಮಾಡೋದ್ರಿಂದ ನಾವ್ಯಾಕೆ ತಲೆ ಕೆಡಿಸ್ಕೊಳ್ಳೋಕೆ ಬಿಡಿ. ಆದರೆ ಒಂದೇ ಏನು ಅಂದರೆ ಈಗ ಬರಗಾಲ ಇರೋದ್ರಿಂದ ಕನಿಷ್ಠ ಕೃಷಿ ಇಲಾಖೆಗಾದರೂ ಒಂದು ಪೂರ್ಣ ಪ್ರಮಾಣದ ಸಚಿವರನ್ನ ಕೊಡಿ ಆದಷ್ಟು ಬೇಗ. ಕೃಷಿ ಬರ ಇರೋದ್ರಿಂದ ಈ ಬರಗಾಲ ಅದು ಸಂದರ್ಭಕ್ಕೆ ಹೋಗಬೇಕು, ರೈತರ ಅಹವಾಲನ್ನು ಕೇಳಬೇಕು. ಯಾರೊಬ್ಬರು ಪೂರ್ಣ ಪ್ರಮಾಣದಲ್ಲಿ ಸ್ಪಂದಿಸುವಂಥ ಕೃಷಿ ಖಾತೆ ಸಚಿವರು ಬೇಕು. ನೀವು ಬೇರೆ ಯಾವುದಕ್ಕಾರು ಬಿಡ್ತಿರೋ ಶಿಕ್ಷಣಕ್ಕೆ ಮತ್ತು ಕೃಷಿಗೆ ಒಂದು ಪೂರ್ಣ ಪ್ರಮಾಣದ ಸಚಿವರನ್ನು ಕೊಡಿ. ನಿಮಗೆ ನಮಗೂ ಅರ್ಥ ಆಗುತ್ತೆ. ನೀವು ಹೊರಗಡೆ ಎಷ್ಟೇ ಬಲಿಷ್ಠರಾಗಿ ಕಂಡರೂ ಕೂಡ ನಿಮ್ಮ ಹೈಕಮಾಂಡ್ ಅಡಿಯಲ್ಲಿ ನೀವು ಯಾರು ಸ್ವತಂತ್ರರಲ್ಲ ಅಂತ ನಮಗೆ ಗೊತ್ತು. ನಾನು ಗುಲಾಮ ಅಂತ ಪದ ಉಪಯೋಗಿಸಲ್ಲ. ನೀವು ಸ್ವತಂತ್ರರಲ್ಲ ಅಂತ ನಮಗೆ ಗೊತ್ತು. ಹಾಗೆ ನೀವು ಸ್ವತಂತ್ರ ಅಲ್ಲದೇ ಇರೋದ್ರಿಂದ ನಿಮ್ಮ ಕಷ್ಟ ನಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ನಾನು ನಿಮಗೆ ವಿನಂತಿ ಮಾಡೋದೇನು ಅಂತ ಹೇಳಿದ್ರೆ, ಒಬ್ಬ ಶಿಕ್ಷಣ ಸಚಿವನನ್ನು ಪೂರ್ಣ ಪ್ರಮಾಣದಲ್ಲಿ ಕೊಡಿ, ಒಬ್ಬ ಕೃಷಿ ಸಚಿವರನ್ನ ಪೂರ್ಣ ಪ್ರಮಾಣದಲ್ಲಿ ಕೊಡಿ. ಉಳಿದಿದ್ದು ನಿಮ್ಮ ಅರ್ಜಿಗೆ ಬಿಟ್ಟಿದೆ. ನಾವು